ಕಾರ್ಯಕರ್ತರು ತುಂಬ ಅಂದರೆ BJP ಕಾರ್ಯಕರ್ತರಿಗೆ ಒಂದು ರೀತಿ ಗೊಂದಲದಾಗಿದ್ದಾರೆ. ಏನೂ ಗೊಂದಲ ಇಲ್ರಿ. ನೀವು ಗೊಂದಲದಾಗ ಇದ್ದೀರಿ, ಮಾಧ್ಯಮದವರು ನೀವು ಭಯಂಕರ ಕನ್ಫ್ಯೂಷನ್ದಾಗ ಇದ್ದೀರಿ. ಯಾರ ಪಟ್ಟಕ್ಕನೇ ಯತ್ನಾಳ ಆಗಿರ್ತಾರೆ ನಮ್ಮದು ಎಲ್ಲ ಮರ್ಯಾದೆ ಹೋಗ್ತೈತಲ್ಲ. ನೀವು ಹೇಳಿರ್ತೀರಲ್ಲ ಇವನಿಗೆ ವಿಜೇಂದ್ರ ತೆಗಿಯುವಂಥ ತಾಕತ್ತು ಯಾರಿಗೂ ಇಲ್ಲ, ರಾಜಾ ಹುಲಿ. ಪಟ್ಟಕ್ಕನೇ ಯತ್ನಾಳ ಅಥವಾ ಸಿದ್ದೇಶ ಅಥವಾ ಶ್ರೀರಾಮುಲು ಆಗಿಬಿಟ್ರೆ ನಿಮ್ಮದು ಎಲ್ಲ ಅಂಕಿ. ನೀವು ಒಮ್ಮೆ ಸರ್ವೆ ಮಾಡ್ತಿರಲ್ಲ, ಕರ್ನಾಟಕದಲ್ಲಿ BJP 104 ಬರ್ತಾವ ಅಂತ ಹೇಳ್ತೀರಿ, 60 ಬತ್ತು. ಹಿಂಗೆ ನೀವು ಸರ್ವೆ ಯಾಕಂದ್ರೆ ನೀವು ವಿಜೇಂದ್ರ ಕಡೆನೇ ಸ್ವಲ್ಪ ಹೆಚ್ಚು ಒಲವು. ಯತ್ನಾಳ್ ಯಾಕೆ ರೇಸ್ನಾಗಿಲ್ಲ? ಮುಖ್ಯಮಂತ್ರಿಗೂ ರೇಸ್ನಾಗದೀನಿ, ಅಧ್ಯಕ್ಷಗೂ ರೇಸ್ನಾಗದೀನಿ. ನಾನು ಲೂಟಿ ಮಾಡಿಲ್ಲ, ಎತ್ತು ಹಾಕಿಲ್ಲ, ಯಾರು ಮನೆ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು? ಬೀದರ್ನಾಗ ಸೋಲಿಸಿದವ್ರು ಯಾರು? ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ. ನೋಡಿರಿ ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಸೋಮಣ್ಣ ಸಂಜೆ ಸಭೆ ಇದೆ ಸರ್, ಇಲ್ಲಿ ಸಭೆ ಮಾಡ್ತೀವಿ ಸರ್. ಎಲ್ರಿ? ಇಲ್ಲೇನೋ ಸಭೆ ಏನಿಲ್ಲ, ಸೀದಾ ನಮ್ಮ ವಾಲ್ಮೀಕಿ ಸಮಾಜದ ಕಾರ್ಯಕ್ರಮ ಮುಗಿಸಿ ಸೀದಾ ಏರ್ಪೋರ್ಟಿಗೆ ಹೋಗ್ತೀವಿ. ಬೊಮ್ಮಾಯಿ ಅವರು ಈಗ ಏನೋ ಸೋಮಣ್ಣ ಅವ್ರ ಹೆಸರೇನೋ ಸೂಚನೆ ಮಾಡಿದ್ದಾರೆ ಅಲ್ಲಿ ಒಬ್ಬ ರಾಷ್ಟ್ರೀಯ ನಾಯಕರಿಗೆ ಅಂತೇಳಿ. ಗೊತ್ತಲ್ಲಪ್ಪ ಬೊಮ್ಮಾಯಿ ಅವ್ರು ಏನು ಮಾಡ್ಯಾರು ಏನಿಲ್ಲೋ ಅದು ನಮ್ಗೆ ಗುರ್ತೈತಿ. ಅದು ನಮಗೆ ಗುರ್ತೈತಿ. ನಮ್ಮ ಮುಂದೆ ಏನು ಬೊಮ್ಮಾಯಿರು ನಾವು ಏನು ಚರ್ಚೆ ಮಾಡೀವಲ್ಲ, ತಟಸ್ಥತಿಲ್ಲ. ಈ ತಟಸ್ಥ ಗುಂಪು ಪರಿವರ್ತನೆ ಆಗಿ ಮತಾಂತರ ಆಗಿ ಅದು ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಗುಂಪಾಗಿದೆ. ಭ್ರಷ್ಟ ಕುಟುಂಬದ ವಿರುದ್ಧ ಹೋರಾಟ ಮಾಡುವಂಥ ಗುಂಪಾಗಿದೆ. ನೀವು ತಟಸ್ಥ ಪಟಸ್ಥ ಬಂದ್ ಮಾಡಿರಿ. ಇದನ್ನೇರು ಹೊಡಿತೀರೋ ಏನು ಇದಕ್ಕೂ ವಿಜೇಂದ್ರ ಕೇಳಿ ಹೊಡಿತೀರೋ? ರಾಜ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.